ಹಿಂದಿನ ವಿಡಿಯೋದೊಳಗೆ ಹೇಳಿದಂಗೆ ಇವತ್ತೊಂದು ಆಲೂಗಡ್ಡೆ ಪರೋಟವನ್ನು ಯಾವ ರೀತಿ ಮಾಡೋದು ಅನ್ಕೊಂಡು ತೋರಿಸ್ತಾ ಇದ್ದೆ. ಜೊತೆಗೆ ಲಸ್ಸಿಯನ್ನು ತೋರಿಸ್ತೆ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಬೌಲ್ ಒಳಗೆ 1.5 ಲೋಟ ಆಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೆ. ಇದು ಯಾವುದೇ ಬ್ರ್ಯಾಂಡೆಡ್ ಗೋಧಿ ಹಿಟ್ಟಲ್ಲ, ನಾವೇ ಮಾಡಿಸ್ಕೊಂಡು ಬಂದ ನ್ಯಾಚುರಲ್ ಆದ ಗೋಧಿ ಹಿಟ್ಟು. ಅದಕ್ಕೆ ರುಚಿಗೆ ಬೇಕಾಪಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ತುಪ್ಪವನ್ನು ಹಾಯ್ಕೊಂಡು 3/4 ಲೋಟ ಆಪಷ್ಟು ನೀರನ್ನು ಹಾಯ್ಕೊಂಡು ಈ ಹಿಟ್ಟನ್ನು ನಾನು ಕಲಿಸ್ಕೊಂತೆ. 1 ಲೋಟ ಹಿಟ್ಟಿಗೆ ಅರ್ಧ ಲೋಟ ನೀರು ಬೇಕಾಯ್ತು. ಸಾಮಾನ್ಯ ಯಾವುದೇ ಗೋಧಿ ಹಿಟ್ಟಾದರೂ ಅರ್ಧ ಲೋಟ ನೀರು ತಗೊಳತ್ತು. ಈ ಥರ ಸರಿ ಮಾಡಿ ಇದನ್ನು ನಾದಿ ಕಲಸಿ ಇಟ್ಕೊಂತೆ. ಹೆಚ್ಚಾಗಿ ಪರೋಟವನ್ನು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂಬೋರಿಗೆ ಈ ರೀತಿ ಗೋಧಿ ಹಿಟ್ಟಲ್ಲೂ ಪರೋಟವನ್ನು ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಅಂಟಿನಂಶ ಕಡಿಮೆ ಇರುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮೆತ್ತಗೆ ಇರುತ್ತೆ. ನಾರು ಹತ್ತಿಲ್ಲ, ತಣ್ಣಗಾದರೂ ಮೆತ್ತಗೆ ಇರುತ್ತೆ. ಎಷ್ಟೊತ್ತು ಬಿಟ್ಟರು ನೀವು ಅದು ಗಟ್ಟಿ ಆಯ್ತಂತ ಅನಿಸೋದಿಲ್ಲ. ಮೈದಾ ಹಿಟ್ಟಾದರೂ ಒಂಥರ ನಾರು ಹತ್ತಲ್ಲ, ಅದಕ್ಕೆ ಈ ರೀತಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಲಕ್ಕೆ. ಈಗ ಇದಕ್ಕೆ ಸರಿ ಕಲಸಿ ಇಟ್ಟರ ಮೇಲೆ ಸರಿ ನಾದ್ಕಣ್ಕು ಕಡೆಗೆ 1 ಚಮಚ ಎಣ್ಣೆಯನ್ನು ಹಾಕಿ ಒಂದು 20ರಿಂದ ಒಂದು ಅರ್ಧ ಗಂಟೆ ಹೊತ್ತು ಬಿಡ್ಕಿ. ಇದರೊಳಗೆ ಯಾವುದೇ ರೀತಿ ಸೋಡಾ ಗಿಡ ಅಂತ ಇರ್ತಿಲ್ಲ ಕಣಿ, ಒಳ್ಳೆ ನೆನಕಿದ್ದು, ಆವಾಗ ಒಳ್ಳೆ ಸಾಫ್ಟಾಗಿ ಬತ್ತು. ಒಂದು ಪ್ಲೇಟನ್ನು ಮುಚ್ಚಿ ಬದಿಗಿಟ್ಟೆ. ಈಗ ಒಳಗಡೆ ತುಂಬಿಸೋ ಸ್ಟಫಿಂಗಿಗೆ 2 ಆಲೂಗಡ್ಡೆ ಮೀಡಿಯಮ್ ಸೈಜಿದ್ದು ತುರಿದಿಟ್ಕೊಂಡಿದ್ದೆ, ಬೇಯಿಸಿ ತುರಿದಿಟ್ಕೊಂಡಿದ್ದು. ಅದಕ್ಕೆ ಒಂದು ಸ್ವಲ್ಪ ಓಮವನ್ನು ಕೈಯಲ್ಲಿ ತಿಕ್ಕಿ ಸೇರಿಸ್ಕೊಂಡಿದ್ದೆ. ರುಚಿಗೆ ಸ್ವಲ್ಪ ಉಪ್ಪು, ಬೇಯಿಸೋಷ್ಟೊತ್ತಿಗೆ ಒಂಚೂರು ಸೇರಿಸ್ಕೊಂಡಿದ್ದೆ. ಈಗ ಬೇರೆ ಮಸಾಲೆ ಎಲ್ಲ ಆ್ಯಡ್ ಮಾಡುತ್ತಲ್ಲ, ಅದಕ್ಕೆ ಒಂಚೂರು ಉಪ್ಪನ್ನು ಹಾಕ್ಕೊಂಡಿದ್ದೆ. ಒಂದು 3/4 ಚಮಚ ಆಪಷ್ಟು ಖಾರದ ಪುಡಿ, ಒಂದು ಅರ್ಧ ಚಮಚ ಗರಂ ಮಸಾಲೆ ಪುಡಿ, ಪುದೀನ ಸೊಪ್ಪು ಚೂರಿತ್ತು, ಅದನ್ನು ಸೇರಿಸ್ಕೊತಾ ಇದ್ದೆ. ಸಣ್ಣ ಕಟ್ ಮಾಡಿ ಹಾಯ್ಕೊತಾ ಇದ್ದೆ. ಹೆಚ್ಚಿರಲಿಲ್ಲ, ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳೋಕ್ಕೆ ತೊಂದರೆ ಇಲ್ಲ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಲಾಯ್ಕ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂತೆ. ಆಲೂಗಡ್ಡೆ ತುರ್ಕೊಂಡೇ ಉಪಯೋಗಿಸ್ಕೊ, ತುರಿದೆ ಹಾಗೆ ಸ್ಮ್ಯಾಶ್ ಮಾಡಿದರೆ ಸಣ್ಣ ಸಣ್ಣ ಗಂಟೆಲ್ಲ ಉಳಿತು. ತುರ್ಕೊಂಡ್ರೆ ಒಳ್ಳೆ ನೈಸಾಗಿ ಹಿಟ್ಟು ತಯಾರಾಯ್ತು. ಆವಾಗ ಲಡ್ಸೋಷ್ಟೊತ್ತಿಗೆ ಜಾಸ್ತಿ ರಗಳೆ ಕೊಡೋದಿಲ್ಲ, ಲಾಯ್ಕತ್ತು. ಈ ರೀತಿ ಸರಿ ಮಾಡಿ ಕಲಿಸ್ಕೊಂಡು ಹೀಗೆ ಒಂದು ದೊಡ್ಡ ದೊಡ್ಡ ಬಾಲ್ ಸೈಜಲ್ಲಿ ಉಂಡೆಯನ್ನು ಮಾಡಿ ಇಟ್ಕೊಳ್ಕು. ನಮಗೆ ಹೊರಗಡೆ ಲೇಯರ್ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಒಳಗಡೆನೂ ಇರ್ಕು. ಚೂರು ಜಾಸ್ತಿ ಇದ್ರೂ ಅಡ್ಡಿಲ್ಲ, ಆವಾಗ ಪರೋಟ ತಿಂಬುದಕ್ಕೆ ಲಾಯ್ಕತ್ತು. ಈಗ ಗೋಧಿ ಹಿಟ್ಟು ಎಲ್ಲ ನೆಂದಾಯಿತು, ಅದರಲ್ಲಿ ಸಮ ಪ್ರಮಾಣದ ಉಂಡೆಯನ್ನು ಮಾಡಿ ಇಟ್ಕೊತಾ ಇದ್ದೆ. ಈ ರೀತಿ ಇದನ್ನು ತಿಕ್ಕಿ ಉಂಡೆ ಕಟ್ಟಿ ಇಟ್ಕೊಂಡು ನಂತರ ನಾನಿಲ್ಲಿ ಒಂದು ಬಾಳೆಲೆನ ಹಾಯ್ಕೊಂಡಿದ್ದೆ, ಮತ್ತು ಲಡ್ಸೋದಕ್ಕೆ ಮಣೆ ಕೋಲು ಎಲ್ಲ ಇಟ್ಕೊಂಡಿದ್ದೆ. ಹಿಟ್ಟನ್ನು ಇಟ್ಕೊಂಡಿದ್ದೆ, ಗೋಧಿ ಹಿಟ್ಟನ್ನೇ ಅದ್ದಿ ನಾನು ಲಡ್ಸ್ಕೊತಾ ಇದ್ದೆ. ಫಸ್ಟಿಗೆ ಈ ರೀತಿ ಪೂರಿ ಸೈಜಲ್ಲಿ ಸಣ್ಣಕ್ಕೆ ಲಡ್ಸ್ಕೊಂಡು ಒಳಗಡೆ ಆಲೂಗಡ್ಡೆಯ ಉಂಡೆಯನ್ನು ಇಟ್ಟು ಈ ರೀತಿ ನಾವು ಹೋಳಿಗೆಲ್ಲ ತುಂಬಿಸೋ ರೀತಿಯೇ ತುಂಬಿಸ್ಕೊಳ್ಕು. ಸರಿ ಮಾಡಿ ಶೀಲ್ ಮಾಡ್ಕೊಳ್ಕು. ಬಿಟ್ಟು ಒಪ್ಪಕಾಗ ಗೋಧಿ ಹಿಟ್ಟಾದ್ರಿಂದ ಚೂರು ಒಡೆದು ಬತ್ತು, ನಿಧಾನಕ್ಕೆ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಡು ನಂತರ ಈ ಥರ ಲಡ್ಸ್ತಾ ಹೋದ್ರೆ ಸರಿ. ಜಾಸ್ತಿ ಬಾದಿ ಹಾಕಿ ಎಲ್ಲ ಲಡ್ಸೋದು ಬೇಡ, ಮೆತ್ತಗೆ ಇದನ್ನು ಲಡ್ಸ್ಕೊಳ್ಕ, ಆವಾಗ ಬಿಟ್ಟು ಬರ್ತಿಲ್ಲ ಕಾಣಿ. ಒಂದು ವೇಳೆ ಒಂಚೂರು ಎಲ್ಲರೂ ಒಡಿತಂತ ಅನಿಸಿದರೆ ಅಲ್ಲೇ ಒಂಚೂರು ಗೋಧಿ ಹಿಟ್ಟು ಹಾಕಿ ಪ್ಯಾಚ್ ಮಾಡ್ಕೊಂಡ್ರೆ ಸರಿ. ಇಲ್ಲಿ ಸೈಡ್ ಒಂಚೂರು ಬಿಟ್ಟಿತ್ತು, ಅಲ್ಲಿ ಒಂಚೂರು ಗೋಧಿ ಹಿಟ್ಟನ್ನು ಮುಡ್ಸ್ಕೊಂಡು ಲಡ್ಸಿದ್ರೆ ಕಿತ್ತು ಬರ್ತಿಲ್ಲ. ನಿಧಾನಕ್ಕೆ ಲಡ್ಸ್ಕು, ಎಲ್ಲ ಬದಿಗೂ ಹದವಾಗಿ ಲಡ್ಸ್ಕು. ಸ್ವಲ್ಪ ದಪ್ಪನೇ ಇರ್ಕು, ತುಂಬ ತೆಳ್ಳಗೆ ಲಡ್ಸ್ಕೊಂಬುದು ಬೇಡ. ಈಗ ಕಲ್ಲನ್ನು ಕಾಯೋಕೆ ಇಟ್ಕೊಂಡಿದ್ದೆ, ಒಂಚೂರು ಎಣ್ಣೆಯನ್ನು ಹಾಕ್ಕೊಂಡಿದ್ದೆ. ಮಾಡಿ ಇಟ್ಕೊಂಡ ಪರೋಟವನ್ನು ಹಾಕಿ ಒಂದು ಕಡೆ ಗುಳ್ಳೆ ಬಂದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಸವರ್ತಾ ಇದ್ದೆ ನಾನು. ತುಪ್ಪ ಬೇಡ ಅಂತಿದ್ರೆ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳೋಕ್ಕೂ. 2 ಬದಿಗೂ ತುಪ್ಪ ಸವರಿ ಬೇಯಿಸ್ಕೊತಾ ಇದ್ದೆ. ಎಂಥದ್ದು ಬೇಡ ಅಂತಿದ್ರೆ ಹಾಗೆ ಬೇಕಾದರೂ ಬೇಯಿಸ್ಕೊಳ್ಳೋಕ್ಕೂ. ಇದು ಫಸ್ಟ್ ಇದು ಹಾಗಾಗಿ ಅಷ್ಟು ಕಾವು ಬಂದಿರಲಿಲ್ಲ, ಒಂಚೂರು ನಿಧಾನವಾಗಿ ಬೆಂತು. ಚೂರು ಬಿಟ್ಟು ಬಂತು, ಹಂಗಾಗಿ ನಿಧಾನ ಬೇಯಿಸಿದ್ರಿಂದ 2 ಕಡೆಗೆ ಸರಿ ಮಾಡಿ ಬೇಯಿಸ್ಕೊಂಡ್ರೆ ರುಚಿಯಾದ ಆಲೂಗಡ್ಡೆ ಸ್ಟಫ್ಡ್ ಪರೋಟ ತಯಾರಾಯ್ತು. ಕಲ್ಲನ್ನು ಪ್ರತಿ ಸಲ ಅದ್ರ ಮೇಲೆ ಹಿಡ್ತಿದ್ರೆ ಲೈಕ್ ಮಾಡಿ ಚೊಕ್ಕ ಮಾಡ್ಕೊಂಡು ಮತ್ತೊಂದು ಪರೋಟವನ್ನು ಹಾಕ್ಕೊಳ್ಕು. ಈಗ ಕಣಿ ಹದ ಇತ್ತು, ಬೆಂಕಿ ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ, ಹದ ಬೆಂಕಿಯಲ್ಲಿ ಬೇಯಿಸ್ಕೊಂಡ್ರೆ ಲಾಯ್ಕ್ ಉಬ್ಬಿ ಬತ್ತು. ಈ ರೀತಿ ಸ್ವಲ್ಪ ಸೈಡೆಲ್ಲ ಪ್ರೆಸ್ ಮಾಡಿದರೆ ಸರಿ ಉಬ್ಬತ್ತು ಕಾಣಿ. ನೀವು ಇದೇ ರೀತಿ ಖಂಡಿತ ಮನೆಯಲ್ಲಿ ಪರೋಟ ಮಾಡಿ ಕಾಣಿ. ಇದರೊಟ್ಟಿಗೆ ಸರ್ವ್ ಮಾಡೋದಕ್ಕೆ ನಾನೊಂದು ಮಿಕ್ಸ್ಡ್ ಕೂರ್ಮವನ್ನು ಈಗಾಗಲೇ ತೋರಿಸಿದ್ದೆ, ತುಂಬಾ ಸೂಪರಾಗಿ ಬಂದಿತ್ತು. ನೀವು ಮಾಡಿ ಕಾಣಿ. ಇದೇ ರೀತಿ ಆಲೂ ಪರೋಟ ಮಾಡಿ
ವೆಜ್ ಮಿಕ್ಸ್ ಕೂರ್ಮವನ್ನು ಮಾಡಿ ಟ್ರೈ ಮಾಡಿ ನನಗೆ ಹೆಂಗೆ ಬಂತಂತ ತಿಳಿಸಿ. ಬರೀ ತಿಂಬುಕಿದ್ರೆ ಸಾಕ, ಕುಡಿಯೋಕೆ ಅಂತಾರು ಬೇಕಲ್ದ. ನಾನು ಅದಕ್ಕೋಸ್ಕರ ಮೊಸರಿಂದ ಒಂದು ಲಸ್ಸಿಯನ್ನು ಮಾಡ್ತಾಯಿದ್ದೆ. 2 ಲೋಟ ಆಪಷ್ಟು ಲಸ್ಸಿಯನ್ನು ಮಾಡ್ತಾಯಿದ್ದೆ. 2 ಲೋಟ ಆಪಷ್ಟು ಮೊಸರನ್ನು ಹಾಕ್ಕೊಂಡು ಅದಕ್ಕೆ ಒಂಚೂರು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೆ. 1-2 ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಂಡಿದ್ದೆ. ಹಾಗೆ ಸಿಹಿಗೆ ಸಕ್ಕರೆಯನ್ನು ಹಾಕ್ತಾಯಿದ್ದೆ. ಒಂದು 4-5 ಚಮಚ ಸಕ್ಕರೆಯನ್ನು ಹಾಕ್ಕೊಂಡಿದ್ದೆ. ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಕ್ಕು. ಮೊಸರು ಹುಳಿ ಇದ್ದರೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಾಯ್ತು. ಒಂದು ಚಿಟಿಕೆ ಉಪ್ಪನ್ನು ಹಾಕಿದರೆ ಲಸ್ಸಿ ಇನ್ನೂ ರುಚಿಯಾಗಿ ಬಂತು. ಸರಿ ಮಾಡಿ ಒಂದು 2-3 ಸಲ ಲಾಯ್ಕ್ ಮಾಡಿ ಮಿಕ್ಸಿಯಲ್ಲಿ ಕಡ್ದುಬಿಟ್ರೆ ಒಳ್ಳೆ ಲಸ್ಸಿ ಹತ್ಕಣಿ. ತುಂಬಾ ಸೂಪರಾಗಿರುತ್ತೆ ಪರೋಟದೊಟ್ಟಿಗೆ. ವೆಜ್ ಮಿಕ್ಸ್ ಗ್ರೇವಿ ಈ ರೀತಿ ಒಂದು ಲಸ್ಸಿ ಎಲ್ಲ ಮಾಡಿ ಕೊಟ್ಟರೆ ಮನೆಯವರೆಲ್ಲ ದಿಲ್ ಖುಷ್. ನೀವು ಖಂಡಿತ ಮಾಡಿ ಕಾಣಿ. ಹೆಂಗೆ ಬಂತಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೆ. ಎಷ್ಟು ಸಾಫ್ಟಾಗಿ ಬಂದಿತ್ತಂತ ಕಾಣಿ. ಸೂಪರಾಗಿತ್ತಲ್ಲ. ಟ್ರೈ ಮಾಡಿ. ಇದೇ ರೀತಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿಯವರೆಗೂ ನಮಸ್ಕಾರ.